ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸನ್ನು ದಿನನಿತ್ಯ ನೋಡ್ತಾ ಇರ್ತೀರಿ. ಅದರಲ್ಲಿ ಗಿಲ್ಲಿಯವರ ಸ್ನೇಹ, ಗಿಲ್ಲಿ ಯಾರನ್ನ ನಂಬಿದರೆ ಕೊನೆ ತನಕ ಕೈ ಬಿಡೋಲ್ಲ ಅನ್ನೋದಕ್ಕೆ ಪಕ್ಕಾ ಸಾಕ್ಷಿ ನಿನ್ನೆ ಅತ್ಯುತ್ತಮವಾದಂಥ ಉದಾಹರಣೆ ವಿಡಿಯೋ ನಿಮಗೆ ಸಿಕ್ಕಿರಬಹುದು. ಯಾಕಂತ ಹೇಳಿದ್ರೆ ಕಾವ್ಯ ಯಾವ ರೀತಿಯಾಗಿ ಗಿಲ್ಲಿ ವಿರುದ್ಧ ಮುನಿಸ್ಕೊಂಡಿದ್ಲು, ಅದಾದ ನಂತರ ಗಿಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಅಲ್ಲೇ ಅದನ್ನು ಕ್ಲ್ಯಾಶ್ ಆಗಿದ್ದು ಅದು ಏನೇ ಆಗಲಿ ಬೇಕಾದರೆ ಸರಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮಾತನಾಡಿಸಿದ್ದಾನೆ. ಆದರೆ ಕಾವ್ಯ ಯಾವುದೇ ಕಾರಣಕ್ಕೂ ಕೂಡ ಗಿಲ್ಲಿಗೆ ಅಟ್ಲೀಸ್ಟ್ ಶೇಕ್ ಹ್ಯಾಂಡ್ ಕೂಡ ಕೊಟ್ಟಿಲ್ಲ. ಆದರೆ ಕರ್ಮ ರಿಟರ್ನ್ಸ್ ಎನ್ನುವಂತೆ ಕೊನೆಗೆ ಇದೇ ಕಾವ್ಯ ಟಾಪ್ 6 ಕಂಟೆಸ್ಟೆಂಟ್ಗಳ ಜೊತೆ ಆಡುವಂಥ ನಿಟ್ಟಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಏನಾಯಿತು, ಸಪೋರ್ಟಿಗೆ ಗಿಲ್ಲಿನೇ ಬೇಕಾಯಿತು. ಗಿಲ್ಲಿ ಆಟ ಆಡಿದ್ದಾನೆ ಪಾಪ, ಆತನಿಗೆ ಎಷ್ಟಾಗುತ್ತೋ ಅಷ್ಟು ಆಟ ಆಡಿದ್ದಾನೆ. ಆತನ ಸರದಿಯಲ್ಲೇ ಆಟ ಆಡಿದ್ನೋ ಇಲ್ಲೋ ಗೊತ್ತಿಲ್ಲ. ಆದರೆ ಕಾವ್ಯನಿಗೋಸ್ಕರ, ಅಂದರೆ ಕಾವ್ಯ ಫಿನಾಲೆ ರೀಚ್ ಆಗಲಿ ಅನ್ನುವಂಥ ಒಂದು ಸಂದರ್ಭ ಬರಲಿ ಅಂತ ಅಷ್ಟೊಂದು ಆಸೆಯಿಂದ ಅಷ್ಟೊಂದು ಆತ ಶ್ರಮಪಟ್ಟು ಆಟ ಆಡಿದ್ದಾನೆ. ಈಕೆ ಏನು ಮಾಡಿದ್ಲು ಅಂತ ಹೇಳಿದರೆ, ಸ್ವಿಮ್ಮಿಂಗ್ ಪೂಲ್ ಒಳಗೆ ಆತ ಹಾರ್ತಿದ್ದಾನೆ, ಹುಷಾರಿಲ್ಲ ಆತನಿಗೆ, ವಾಮಿಟ್ ಎಲ್ಲ ಬಂದಿದೆ. ಈಕೆ ಮುಖ ನೋಡಬೇಕು, ಸಿಟ್ಟು ಮಾಡ್ಕೊಂಡು ಏ ಬಾ ಹಾಗೆ ಹೀಗೆ ಅಂತ ಹೇಳ್ತಾಳೆ. ಅದೇ ಧನುಷು ಮೆಲ್ಲ ರೀತಿಯಲ್ಲಿ ರಾಶಿಕಂಗೆ ಕೂಲ್ ಕೂಲ್ ಆರಾಮಾಗಿ ಬಾ ಹಾಗೆ ಹೀಗೆ ಅಂತ ಆಟ ಆಡಿಸುವಂಥ ಶೈಲಿ ಅದು. ಕಾವ್ಯ ಯಾವ ರೀತಿಯಾಗಿದ್ದಾಳೆ ಅಂತ ಹೇಳಿದ್ರೆ, ಗಿಲ್ಲಿನ ಕೊಂಡ್ಕೊಳ್ಳೋ ರೀತಿ ವರ್ತನೆ ಮುಂಚೆನಿಂದನೂ ನೋಡ್ಬೋದು ನೀವು. ಗಿಲ್ಲಿನ ಎಲ್ಲೋ ತಗೊಂಡು ಬಿಟ್ಟಿದ್ದಾಳೆ, ಪರ್ಚೇಸ್ ಮಾಡ್ಕೊಂಡಿದ್ದಾಳೆ, ಆ ರೀತಿಯಾದಂಥ ವರ್ತನೆ. ತಾನು ಹೇಳ್ದಂಗೆ ಕೇಳಬೇಕು, ಆ ರೀತಿಯ ಆ ಗಿಲ್ಲಿನೂ ಅಷ್ಟೇ ಅದೇ ಥರ ಮಾಡ್ತಾ ಇದ್ದಾನೆ. ಆತ ನಂಬಿ ಮೋಸ ಹೋಗಿದ್ದಾನೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸೇಮ್ ಟು ಸೇಮ್ ಗಿಲ್ಲಿ ಯಾವ ರೀತಿಯಾಗಿದ್ದಾನೆ, ಗಿಲ್ಲಿ ಫ್ಯಾನ್ಸು ಕೂಡ ಅದೇ ರೀತಿಯಾಗಿದ್ದಾರೆ. ಒಂದಿಷ್ಟು ಜನ ಯಾವ ರೀತಿಯಾಗಿದ್ದಾರೆ ಅಂತ ಹೇಳಿದ್ರೆ, ಗಿಲ್ಲಿ ಕಾವು ಅಂತ ಹೇಳಿಕೊಂಡು ಆ ಕಾವ್ಯನಿಗೆ ಓಟ್ ಹಾಕ್ತಾ ಇದ್ದಾರೆ. 99 ಓಟ್ ಇರುವಂಥದ್ದು ಗಿಲ್ಲಿಗೆ, ಗಿಲ್ಲಿ ಹಾಕೋ ಬಿಟ್ಕೊಂಡು ಅರ್ಧ ಓಟನ್ನು ಕಾವ್ಯಗೆ ಹಾಕ್ತಾ ಇದ್ದಾರೆ. ಗಿಲ್ಲಿ ಇನ್ನೆಲ್ಲಿಂದ ವಿನ್ ಆಗೋಕ್ಕಾಗತ್ತೆ? ಅಶ್ವಿನಿ ಗೌಡ ಅವರ ಫ್ಯಾನ್ಸ್ ಇರ್ಬೋದು, ಅವರೆಲ್ಲರೂ ಕೂಡ 99 ಓಟನ್ನು ಅಶ್ವಿನಿ ಗೌಡ ಅವರಿಗೆ ಹಾಕ್ತಾ ಇದ್ದಾರೆ. ಏನು ಧ್ರುವಂತಿ ಹಾಕೋಕೆ ಹೋಗಿದ್ರಾ? ಇಲ್ಲ. ಆದರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಟೋಟಲ್ ಎವರೇಜ್ ಫೈನಲಿಗೆ ಎವರೇಜ್ ನೋಡ್ತಾ ಹೋಗುವಂಥ ಸಂದರ್ಭದಲ್ಲಿ ಗಿಲ್ಲಿ ಓಟ್ ಕಡಿಮೆ ಆಗ್ತಾ ಇದೆ, ಅರ್ಧಕ್ಕರ್ಧ ಓಟು ಕಾವ್ಯಂಗೆ ಬೀಳ್ತಾ ಇದೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು 99 ಓಟು ನೀವು ಸಂಪೂರ್ಣವಾಗಿ ಗಿಲ್ಲಿಗೆ ಹಾಕಿದ್ರೆ ಮಾತ್ರ ಗಿಲ್ಲಿ ವಿನ್ ಆಗ್ತಾನೆ. ಅದು ಬಿಟ್ಟರೆ ಅಶ್ವಿನಿ ಗೌಡ ಅವರು ಫಿನಾಲೆಗೆ ಪೈಪೋಟಿ ಪಕ್ಕಾ ಕೊಟ್ಟೇ ಕೊಡ್ತಾರೆ. ಸೊ ಯಾಕಂತ ಹೇಳಿದ್ರೆ ಈಗ ಒಂದಿಷ್ಟು ಮೂಲಗಳ ಪ್ರಕಾರ ಫಸ್ಟ್ ಗಿಲ್ಲಿ ಬರ್ತಾನೆ, ಸೆಕೆಂಡ್ ರನ್ನರ್ ಅಪ್ ಅಲ್ಲಿ ಅಶ್ವಿನಿ ಬರ್ತಾರೆ, ಥರ್ಡ್ ಪ್ಲೇಸಲ್ಲಿ ರಕ್ಷಿತಾ ಅಥವಾ ಧನುಷ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಗಿಲ್ಲಿಗೆ ಓಟ್ ಹಾಕೋದು ಬಿಟ್ಟು ನೀವು ಅರ್ಧಕ್ಕರ್ಧ ಓಟು ಕಾವ್ಯಂಗೆ ಹಾಕ್ತಾ ಹೋದರೆ ಗಿಲ್ಲಿ ಹೇಗೆ ವಿನ್ ಆಗ್ತಾನೆ? ಸರಾಸರಿ ಓಟ್ ಬರಬೇಕಲ್ವ ಇವಾಗ. 99 ಓಟ್ ನೀವು ಗಿಲ್ಲಿಗೆ ಹಾಕ್ತಾ ಹೋದರೆ ಗಿಲ್ಲಿ ಪಕ್ಕ ವಿನ್ ಆಗ್ತಾನೆ. ಅದು ಬಿಟ್ಟು ಅರ್ಧ ಓಟು ಕಾವು ಮಾಡಿರುವಂಥ ಮೋಸ ಎಲ್ಲಿ ತನಕ ಇದೆ ಅಂತ ಹೇಳಿದ್ರೆ, ಪಕ್ಕಾ ಸ್ವಾರ್ಥಿ, ಆಟಕ್ಕೆ ಹೇಗೆ ಬೇಕೋ ಅದೇ ಥರ ಯೂಸ್ ಮಾಡ್ಕೊಂಡಿದ್ದಾಳೆ. ಅಷ್ಟು ಸಿಟ್ಟಿರುವವಳು, ಅಷ್ಟು ಕೋಪ ಇರುವವಳು ಆಡೋದೇ ಬೇಡ ಇತ್ತು, ನನಗೆ ಬೇಡ ಅಂತ ಹೇಳ್ಕೊಂಡು ಬಿಟ್ಬಿಡ್ಬೋದಿತ್ತು. ಆದರೆ ಕೊನೆಗೂ ಸಹಾಯಕ್ಕೆ ಫಿನಾಲೆಗೆ ಎಂಟ್ರಿ ಕೊಡೋಕ್ಕೆ ಗಿಲ್ಲಿನೇ ಬೇಕಾಯಿತು ಅಂತ ಒಂದಿಷ್ಟು ಮೂಲಗಳ ಪ್ರಕಾರ ಈ ವಾರದಲ್ಲಿ ವೀಕೆಂಡಲ್ಲಿ ಕಾವ್ಯ ಹೊರಗಡೆ ಬರ್ತಾಳೆ ಅಂತ ಹೇಳಲಾಗ್ತಾ ಇದೆ. ಅದೆಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳ ಗೊತ್ತಿಲ್ಲ. ಆದರೆ ವೇಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಕಾವ್ಯನೇ. ಯಾಕಂತ ಹೇಳಿದ್ರೆ ರಾಶಿಕಾ ವಿಚಾರದಲ್ಲಿ ಬರೋದಾದರೆ ರಾಶಿಕಾ ಟಾಸ್ಕ್ ವಿಚಾರದಲ್ಲಿ ಸಖತ್ತಾಗಿ ಪೈಪೋಟಿ ಕೊಡ್ತಾರೆ, ಆಡ್ತಾರೆ. ಆದರೆ ರಕ್ಷಿತನೂ ಅಷ್ಟೇ ಎಂಟರ್ಟೈನ್ಮೆಂಟ್ ಲೆವೆಲು ಕೂಡ ಹೈಯಲ್ಲಿದೆ. ಸೊ ಆಟ ಆಡುವಂಥ ರೀತಿಯೂ ಕೂಡ ಸಖತ್ತಾಗಿದೆ. ಧ್ರುವಂತೂ ಅಷ್ಟೇ ಆಟ ಆಡ್ತಾನೆ. ಆತ ಏನಾದರೂ ಒಂದು ಕುಯ್ ಅಂತ ಹೇಳ್ತಾ ಇರ್ತಾನೆ. ಸೊ ಇನ್ನೊಂದು ಕಡೆಯಲ್ಲಿ ಅಶ್ವಿನಿ ಗೌಡ ಬಿಡಿ, ಅವರು ಈ ವೀಕಲ್ಲಿ ಸಖತ್ತಾಗಿ ಆಡಿದ್ದಾರೆ. ಧನುಷ್ ಟಾಸ್ಕ್ ವಿಚಾರಕ್ಕೆ ಬಂದರೆ ಸಖತ್ತಾಗಿ ಆಡ್ತಾನೆ, ಮತ್ತೆಲ್ಲ ಸೈಲೆಂಟಾಗಿರ್ತಾನೆ. ಗಿಲ್ಲಿ ಬಿಡಿ, ರಘುನೂ ಅಷ್ಟೇ ಟಾಸ್ಕ್ ವಿಚಾರದಲ್ಲಿ ಸಖತ್ತ. ಆದರೆ ವೇಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಅದು ಕಾವ್ಯ ಇಲ್ಲಿ ತನಕ ಬಂದದ್ದೇ ಗಿಲ್ಲಿಯಿಂದ. ಆದರೆ ಗಿಲ್ಲಿ ಕೊನೆ ತನಕನೂ ಕೂಡ ಕೈ ಬಿಟ್ಟಿಲ್ಲ. ಆದರೆ ಕಾವ್ಯ ಮಾತ್ರ ಗಿಲ್ಲಿನ ಹೇಗೆ ಬೇಕು ಆಟಕ್ಕೆ ಹಾಗೆ ಯೂಸ್ ಮಾಡ್ಕೊಳ್ತಿದ್ದಾಳೆ. ಸೊ ಯಾವ ರೀತಿಯಾಗಿ ಇದೆ ಅಂತ ಹೇಳಿದ್ರೆ, ನಿನ್ನೆ ಸ್ಪಷ್ಟವಾದಂಥ ಉದಾಹರಣೆ. ಒಳಗಡೆ ಹೋದಂಥ ಸಂದರ್ಭದಲ್ಲಿ ಬಾತ್ರೂಮಲ್ಲಿ ಗಿಲ್ಲಿ ವಾಮಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಏನು ಬೇಕು ಹೋಗಿ ಸ್ನಾನ ಮಾಡು ಈ ಥರದಲ್ಲಿ ಹೇಳ್ತಾರೆ. ಆದರೆ ರಕ್ಷಿತಾ
ಅಲ್ಲಿ ಹೋಗಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಬಂದು ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ಲೆವೆಲ್ ಫ್ರೆಂಡ್ಶಿಪ್ ಇದೆ. ರಘು ಇರ್ಬೋದು, ರಕ್ಷಿತಾ ಇರ್ಬೋದು, ಗಿಲ್ಲಿ. ಆದರೆ ಸ್ವಾರ್ಥ ಯಾವ ರೀತಿಯಾಗಿದೆ ಕಾವ್ಯನ ಅಂತ ಹೇಳಿದ್ರೆ, ಆಟಕ್ಕೆ ಏನು ಬೇಕು ಆ ಮೂಮೆಂಟಲ್ಲಿ ಗಿಲ್ಲಿ ನೆನಪಾಗ್ತಾನೆ. ಆಟ ಆಡೋ ಮೂಮೆಂಟಲ್ಲಿ ಗಿಲ್ಲಿ ನೆನಪಾಗ್ತಾನೆ ಬಿಟ್ಟರೆ ಆಟಕ್ಕೆ ಮತ್ತು ಎಲ್ಲ ಮೂಮೆಂಟಲ್ಲಿ ಧನುಷ್ ಜೊತೆನೇ ಇರೋದು. ಆರಾಮಿಂದ ಬೆಡ್ರೂಮಲ್ಲಿ ಮಾತಾಡೋದು, ಆತನ ಜೊತೆ ಈ ಗಿಲ್ಲಿ ವಿರುದ್ಧನೇ ಮಾತನಾಡೋದು, ಅದೆಲ್ಲವೂ ಕೂಡ ನಿಮಗೆ ಡೇ ಬೈ ಡೇ ನೋಡ್ತಾ ಇದ್ದರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆ ಫೇಸ್ ನೋಡಿದ್ರೆ ಎಷ್ಟು ಸ್ವಾರ್ಥ ಇದೆ ಎಲ್ಲವೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಆತನಿಗೋಸ್ಕರ ಆಡಿದ್ನೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಾವ್ಯ ಫಿನಾಲೆಗೆ ಎಂಟ್ರಿ ಕೊಡಲಿ ಅಂತ ಎಷ್ಟು ಸ್ಪೀಡಾಗಿ ಆಟ ಆಡಿದ್ನಂತ ಹೇಳಿದ್ರೆ ಸಖತ್ತಾಗಿ ಆಟ ಆಡಿದ್ದಾನೆ. ಸೊ ಇಂಥ ಸಂದರ್ಭದಲ್ಲಿ ಕಾವ್ಯ ಸಪೋರ್ಟ್ ಮಾಡೋದು ಬಿಟ್ಕೊಂಡು ಆತನ ವಿರುದ್ಧ ಸಿಟ್ಟು ಮಾಡ್ಕೊಳ್ತಾಳೆ. ಸೊ ನೀವು ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳ್ಕೊಂಡು ಮೊನ್ನೆ ಕೈ ಕೊಡೋಕೆ ಹೋದರೂ ಕೂಡ ಗಿಲ್ಲಿಗೆ ಕೈ ಕೊಟ್ಟಿಲ್ಲ. ಸ್ವಾರ್ಥ ಆಟದ ವಿಚಾರ ಬಂದಾಗ ಹೇಗೆ ನೆನಪಾಗುತ್ತೆ ಗಿಲ್ಲಿ ಅಂತ. ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಕಾವ್ಯನ್ಗೆ ದಯಮಾಡಿ ಓಟ್ ಹಾಕೋಕೆ ಹೋಗಬೇಡಿ. ಗಿಲ್ಲಿಯವರ ಅಪ್ಪಟ ಫ್ಯಾನ್ಸ್ ಹೇಳ್ತಾ ಇರುವಂಥದ್ದು 99 ಓಟನ್ನು ಕೂಡ ನೀವು ಗಿಲ್ಲಿಗೆ ಹಾಕಿ. ಯಾಕಂತ ಹೇಳಿದ್ರೆ ಸರಾಸರಿ ನೋಡ್ತಾ ಹೋಗುವಂಥ ಸಂದರ್ಭದಲ್ಲಿ ಆಮೇಲೆ ಅಶ್ವಿನಿ ಗೌಡ ಅವರು ಕಾಂಪಿಟೇಷನಲ್ಲಿ ಬಂದೇ ಬರ್ತಾರೆ. ಗಿಲ್ಲಿ ಫ್ಯಾನ್ಸ್ ಇರ್ಬೋದು. ಯಾಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ನೀವು 1 ಮಿಲಿಯನ್ ಕ್ರಾಸ್ ಆಗಿದೆ. ಗಿಲ್ಲಿಯವರ ಫ್ಯಾನ್ಸ್ ಫಾಲೋ ಮಾಡಿದ್ದಾರೆ ಅಷ್ಟು. ಯಾಕಂತ ಹೇಳಿದ್ರೆ ಈ ಹಿಂದಿನ 1ರಿಂದ ಹಿಡಿದು 11 ಸೀಸನ್ ಏನಿದೆ ಅಲ್ಲಿ ಯಾರೆಲ್ಲ ವಿನ್ ಆಗಿದ್ದಾರೆ, ಆ ವಿನ್ ಆಗಿರುವಂಥವ್ರದ್ದು ಎಲ್ಲರದ್ದು ಇನ್ಸ್ಟಾಗ್ರಾಮ್ ನೋಡಿ, ಅವ್ರ ಖಾತೆಯಲ್ಲಿ ಯಾರೂ ಕೂಡ 1 ಮಿಲಿಯನ್ ರೀಚ್ ಆಗಿಲ್ಲ. ಆದರೆ ಗಿಲ್ಲಿ ಟ್ರೆಂಡೇ ಕ್ರಿಯೇಟ್ ಮಾಡಿದ್ದಾನೆ. ಅಚ್ಚಳಿಯದೆ ಉಳಿಯುವಂಥ ಸೀಸನ್ ಇದು. ಯಾಕಂತ ಹೇಳಿದ್ರೆ ಈ ಹಿಂದಿನ ಸೀಸನ್ನೆಲ್ಲ ನಾವು ನೋಡಿದ್ವಿ, ಅದರಲ್ಲಿ ಪ್ರಥಮ್ ಇರ್ಬೋದು ಅಥವಾ ಅಕುಲು ಇವರೆಲ್ಲರೂ ಮಾತ್ರ ನೆನಪಾಗ್ತಾರೆ. ಆದರೆ ಹಿಂದೆ ಸಂಗೀತ ಇವರೆಲ್ಲರೂ ನೆನಪಾಗ್ತಾರೆ. ಆದರೆ ಗಿಲ್ಲಿ ಕೊನೆ ತನಕ ಎಷ್ಟು ಸೀಸನ್ ಬಂದರೂ ಕೂಡ ಆತನ ಹೆಸರು ಅಚ್ಚಳಿಯದೆ ಕೊನೆ ತನಕ ಇದ್ದೇ ಇರುತ್ತೆ. ಆದರೆ ಕಾವ್ಯ ಮಾಡ್ತಾ ಇರುವಂಥ ದ್ರೋಹ, ಕಾವ್ಯ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಂಡಿದ್ದಾಳೆ ಅಂತ ಗಿಲ್ಲಿನ ಎಲ್ರಿಗೂ ಕೂಡ ಕೊನೆ ಹಂತದಲ್ಲಿ ಗೊತ್ತಾದಂಥದ್ದು ಮಾತ್ರ ವಿಚಿತ್ರನೇ ಸಹಿ. ಯಾಕಂತ ಹೇಳಿ ಇನ್ನೂ ಕೆಲವರು ಕೂಡ ಅದನ್ನು ಚೆನ್ನಾಗಿ ರೀಲ್ಸ್ ಮಾಡಿಕೊಂಡು ಓಡುತ್ತೆ ಅಂತ ಹೇಳಿ ಒಳ್ಳೆ ಟ್ರೆಂಡ್ ಸೆಟ್ ಮಾಡೋಣ ಅಂತ ಹೇಳ್ಕೊಂಡು ಮಾಡ್ತಾರೆ. ಆದರೆ ಅದೆಲ್ಲವೂ ಕೂಡ ಸೂಕ್ತ ಅಲ್ಲ. ಯಾಕಂತ ಹೇಳಿದ್ರೆ ಗಿಲ್ಲಿ ವಿನ್ ಆಗಬೇಕು. 99 ಓಟನ್ನು ನೀವು ಗಿಲ್ಲಿಗೆ ಕೊಟ್ಟರೆ ಮಾತ್ರ ಗಿಲ್ಲಿ ವಿನ್ ಆಗ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ಹಾಫು ಕಾವ್ಯ, 70% ನಾವು ಕಾವ್ಯಂಗೆ ಸಪೋರ್ಟ್ ಮಾಡ್ತೀವಿ, ಆಮೇಲೆ 100% ಗಿಲ್ಲಿಗೆ ಮಾಡ್ತೀವಿ. ಅದೆಲ್ಲ ಬಾಯಿ ಮಾತಲ್ಲ. 100% ನೀವು ಗಿಲ್ಲಿಗೆ ಸಪೋರ್ಟ್ ಮಾಡಿ. ಸೊ ಅದು ಬಿಟ್ಟು ಅರ್ಧ ಓಟು ನೀವು ಕಾವ್ಯಂಗೆ ಹಾಕೋದು, ಅರ್ಧ ಓಟು ಗಿಲ್ಲಿಗೆ ಹಾಕೋದು, ಅದು ಸುಮ್ಮನೆ ವೇಸ್ಟು. ಗಿಲ್ಲಿ ಫ್ಯಾನ್ಸ್ ಇರೋ ಲೆಕ್ಕದಲ್ಲಿ ಓಟ್ ಹಾಕಿದ್ದು ಹೈಯೆಸ್ಟ್ ಆಗಿಬಿಡುತ್ತೆ. ಒಂದು ಟ್ರೆಂಡ್ ಸೆಟ್ ಆಗುತ್ತೆ, ದೊಡ್ಡ ಇತಿಹಾಸನೇ ಸೃಷ್ಟಿಯಾಗತ್ತೆ ಇದರಲ್ಲಿ. ಯಾಕಂತ ಹೇಳಿದ್ರೆ ಅಷ್ಟೊಂದು ಫ್ಯಾನ್ಸ್ ಇದ್ದಾರೆ, ಫ್ಯಾನ್ಸ್ ಕ್ರೇಜ್ ಇದೆ ಗಿಲ್ಲಿಗೆ. ಸೊ ಎಲ್ಲರೂ ಕೂಡ ಇದು ಮಾಡಿದ್ರೆ ಇಡೀ ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಎಷ್ಟು ಬಿಗ್ ಬಾಸ್ ಬಂದರೂ ಈ ಒಂದು ಟ್ರೆಂಡ್ ಸೆಟ್ ಮಾಡೋಕ್ಕಾಗಲ್ಲ. ಆ ರೀತಿಯಾಗಿ ಓಟ್ ಆತನಿಗೆ ಸಿಗುತ್ತೆ. ಆದರೆ ಗಿಲ್ಲಿಗೆ ಸಂಕಷ್ಟ ಆಗಿದ್ದೆ ಕಾವ್ಯನಿಂದಲೇ ಅಂತಲೇ ಹೇಳ್ಬೋದು. ಆ ಟ್ರೆಂಡ್ ಸೆಟ್ ಮಾಡೋಕ್ಕೂ ಕೂಡ ಈಗ ಕಷ್ಟ ಆಗ್ತಿದೆ. ಯಾಕಂದರೆ ಒಂದಿಷ್ಟು ಜನ ಅರ್ಧ ಒಟ್ಟು ಕಾವ್ಯಂಗೆ ಹಾಕ್ತಾ ಇದ್ದಾರೆ. ಸೊ ಇನ್ನು ಉಳಿದ ಒಟ್ಟು ಗಿಲ್ಲಿಗೆ ಹಾಕ್ತಿದ್ದಾರೆ. ಕಂಪ್ಲೀಟಾಗಿ ಗಿಲ್ಲಿಗೆ ಹಾಕಿದ್ರೆ ದೊಡ್ಡ ಒಂದು ಬಿಗ್ ಬಾಸ್ ಇತಿಹಾಸದಲ್ಲೇ ಹೈಯೆಸ್ಟ್ ವೋಟರ್ಸು ಅದು ಗಿಲ್ಲಿಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಟ್ರೆಂಡ್ ಸೆಟ್ ಆಗುತ್ತೆ. ದಯವಿಟ್ಟು 99 ಓಟನ್ನು ಕೂಡ ನೀವು ಗಿಲ್ಲಿಗೆ ಹಾಕಿ, ಗಿಲ್ಲಿನೇ ವಿನ್ ಆಗಲಿ. ಯಾಕಂತ ಹೇಳಿದ್ರೆ ಆತ ಅಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಇರುವವರಿಗೆ ಎಲ್ರಿಗೂ ಕೂಡ ಆತ ವಿರೋಧಿನೇ ಆಗಿರ್ತಾನೆ. ಯಾಕಂತ ಹೇಳಿದ್ರೆ ಕಾಂಪಿಟೇಷನ್ ಅಂದ್ರ ಮೇಲೆ ಹಾಗೆ ಇರುತ್ತೆ. ಹೊರಗಡೆ ಇರೋರಿಗೆ ಆತನ ವ್ಯಕ್ತಿತ್ವ ಇರ್ಬೋದು, ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ತಾನು ಏನು ಅಂತ ಆತ ಹೇಳೋಗಿದ್ದಾನೆ, ಹಾಗೇ ಇದ್ದಾನೆ. ತಾನು ನಿಯತ್ತಿಗೆ ಎಷ್ಟು ಬೆಲೆ ಕೊಡ್ತಾನೆ ಅಂತ ಹೇಳಿದ್ರೆ ಅದು ಗಿಲ್ಲಿಗೆ. ಕಾವ್ಯ ಒಳಗಡೆ ಹೋಗಬೇಕಾದ್ರೆ ಜಂಟಿಯಾಗಿ ಹೋಗಿದ್ದಾಳೆ ಗಿಲ್ಲಿ ಜೊತೆ. ಕೊನೆ ತನಕ 100 ಡೇಸ್ ಬಂದಿದ್ದೆ ವಿಚಿತ್ರ ಅಂತಲೇ ಹೇಳ್ಬೋದು. ಈಗ ನೋಡೋಕೆ ಹೋದರೆ ಕಾವ್ಯ ಯಾವತ್ತೋ ಮನೆಗೆ ಹೋಗಬೇಕಿತ್ತು. ನಾನು ಅವತ್ತೇ ಹೇಳ್ತಾ ಇದ್ದೇನೆ, 2nd 3rd ವೀಕಲ್ಲೇ ಮನೆಗೆ ಹೋಗಬೇಕಿತ್ತು ಗಿಲ್ಲಿ ಒಬ್ಬ ಅಲ್ಲ ಅಂದರೆ. ಯಾವತ್ತೂ ಕೂಡ ಗಿಲ್ಲಿಯಿಂದ ಕಾವ್ಯನಿಂದ ಗಿಲ್ಲಿ ಅಲ್ವೇ ಅಲ್ಲ. ಸೊ ವೀಕ್ಷಕರೇ, ನಿಮಗೇನು ಅನಿಸುತ್ತೆ ನಿನ್ನೆ ಟಾಸ್ಕ್ ಬಗ್ಗೆನೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ. ಜೊತೆಗೆ 99 ಓಟನ್ನು ಕೂಡ ನಾನು ಗಿಲ್ಲಿಗೆ ಹಾಕ್ತೀನಿ ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಧನ್ಯವಾದ.